ಮಡಿಕೇರಿ ಹಾಗೂ ಕೊಡಗಿನ ನಾಗರಿಕರ ಬಹು ವರ್ಷಗಳ ಕನಸು ನನಸಾಗಲಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಬಹು ವರ್ಷಗಳ ಬೇಡಿಕೆಯಾಗಿರುವ 16 ಕೋಟಿ ವೆಚ್ಚದ ಹೊಸ ಟೌನ್ ಹಾಲ್ ಕಟ್ಟಡ ಮುಂದಿನ ವರ್ಷ ಕೈ ಸೇರಲಿದೆ. ಬ್ರಿಟಿಷರ ಕಾಲದ ಹಳೆಯ ಕಾವೇರಿ ಕಲಾಕ್ಷೇತ್ರವನ್ನು ತೆರವುಗೊಳಿಸಿ ಸುಸಜ್ಜಿತ ಹಾಗೂ ವಿಶಾಲ ಟೌನ್ ಹಾಲ್ ಕಟ್ಟಡ ನಿರ್ಮಾಣಕ್ಕೆ ಗುರುವಾರ ಶಾಸಕ ಡಾಕ್ಟರ್ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ನಗರಸಭೆ ಮುಂಭಾಗ ನಡೆದ ಅದ್ಧೂರಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಮಂತರ್ಗೌಡ, ಜನರ ಅನೇಕ ವರ್ಷಗಳ ಬೇಡಿಕೆಯಾಗಿರುವ ಕಲಾಕ್ಷೇತ್ರ ಈ ಬಾರಿಯಾದರೂ ಸಾಕಾರವಾಗಲೇಬೇಕಿದೆ ಎಂದರು. ಕಾಮಗಾರಿ ವೇಳೆ ಗುಣಮಟ್ಟ ಕಾಪಾಡಿಕೊಂಡು ಸುರಕ್ಷತೆಗೆ ಆದ್ಯತೆ ನೀಡಿ ಸಕಾಲದಲ್ಲಿ ಮುಗಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಇಂತಹ ಯೋಜನೆಗಳು ಯಾವ ಜನಪ್ರತಿನಿಧಿಯಿಂದ ಸಾಧ್ಯವಾದರೂ ಸ್ವಾಗತಿಸುವುದಾಗಿ ಹೇಳಿದರು. ಅಪ್ಪಚ್ಚು ರಂಜನ್ ಅವಧಿಯಲ್ಲಿ ಕಲಾಕ್ಷೇತ್ರ ನಿರ್ಮಾಣಕ್ಕೆ ಪ್ರಯತ್ನ ನಡೆದಿದ್ದು, ಇದೀಗ ತಾನು ಅನುದಾನ ತಂದಿರೋದಾಗಿ ಹೇಳಿದ ಅವರು, ರಾಜಕೀಯ ರಹಿತವಾಗಿ ಎಲ್ಲರೂ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು. ಬಿಲ್ಡಿಂಗ್ ಇವತ್ತಿನ ಕಾಲದಲ್ಲಿ ಚೆನ್ನಾಗಿ ಇಲ್ದಿರಬಹುದು, ಬಟ್ ಅವತ್ತಿನ ಕಾಲದಲ್ಲಿ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಬಿಲ್ಡಿಂಗ್ಸ್ ಇನ್ ಮಡಿಕೇರಿ. ಆ ವಿಚಾರದಲ್ಲಿ ಅವತ್ತಿನ ಕಾಲದಲ್ಲಿ ಯಾರ್ಯಾರು ಶ್ರಮ ಪಟ್ಟವ್ರೆ ಅವ್ರು ಯಾವಾಗಲೂ ನಾವು ಅವ್ರನ್ನ ಮರೆಯಕ್ಕಾಗಲ್ಲ. ಯಾಕಂತಂದ್ರೆ ಅವರ ಮಾರ್ಗದರ್ಶನಲ್ಲೇ ಇತ್ತೀಚೆಗೆ ಎಲ್ಲ ಮಡಿಕೇರಿ ನಾಗರಿಕರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಲಿ ಒಂದು ಐಕಾನಿಕ್ ಒಂದು ಇತಿಹಾಸದಂತ ಒಂದು ಬಿಲ್ಡಿಂಗು. ನಾವು ಯಾವಾಗ ರಾಜ ಸೀಟ್ ಕಡೆಗೆ ಹೋಗ್ತೀವಿ, ಟೌನ್ ಹಾಲ್ ನೋಡಿದ್ರೆ ಒಂದು ರೀತಿಲಿ ಖುಷಿ. ಬಿಲ್ಡಿಂಗ್ ಕೆಟ್ಟೋಗಿದ್ರು ಪರವಾಗಿಲ್ಲ, ಒಂದು ಇತಿಹಾಸ ಮಾತ್ರ. ಇತಿಹಾಸ ಬದಲಾವಣೆ ಮಾಡೋಂಥ ಸಂದರ್ಭದಲ್ಲಿ ಕೆಲವು ಟೈಮಲ್ಲಿ ಬೇಜಾರಾಗಿ ಆಗುತ್ತೆ. ಹಳೆ ಮನೆ ಮಾಡಬೇಕಾದಾಗ ಒಂದು ರೀತಿಲಿ ಮನಸ್ಸು ಯಾಕೋ ಕೊರಿತದೆ. ಮಾತ್ರ ಇವತ್ತಿನ ಪರಿಸ್ಥಿತಿಲಿ 2026ನೇ ಇಸ್ವಿಲಿ ಆ ಬಿಲ್ಡಿಂಗು ಬದಲಾವಣೆ ಆಗಲೇಬೇಕಾಗಿದೆ. ಸಾರ್ವಜನಿಕ ಉಪಯೋಗಕ್ಕೆ, ದಿನನಿತ್ಯ ಉಪಯೋಗಕ್ಕೆ ಅದು ಬದಲಾವಣೆ ಆಗಲಿಲ್ಲ ಅಂತಂದ್ರೆ ಆ ಬಿಲ್ಡಿಂಗ್ನ ಆ ಮಟ್ಟದಲ್ಲಿ ಉಪಯೋಗ ಬರ್ತಾ ಇರಲಿಲ್ಲ. ನನಗೆ ಗೊತ್ತಿರಂಗೆ 2-3 ವರ್ಷದ ನನ್ನ ಜನಪ್ರತಿನಿಧಿಗೆ ಅವಕಾಶ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಬರೀ ದಸರಾ ಮೀಟಿಂಗಿಗೆ ಅಲ್ಲಿ ನಮಗೆ ಕೂರ್ಲಿಕ್ಕೆ ಮಾಡ್ತಿದ್ರು. ಕರೆಕ್ಟ್ ಅಲ್ಲ ಕಲತಿ ಮೇಡಮ್? ಅನಿತಾ ಮೇಡಮ್ ನಿಮ್ಮ ಜೊತೆ 2 ದಸರಾ ಅಲ್ಲೇ ಮಾಡಿರೋದು. ಆ ಕಾರ್ಯಕ್ರಮ ಸವಿತಾ ಮೇಡಮ್ ಇದ್ರು ಎಲ್ಲ. ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಮಾತನಾಡಿ, ಅಸ್ಸಾಂ ರಾಜ್ಯದಲ್ಲಿ ಮೂಲ ಸೌಲಭ್ಯದ ಕೊರತೆ ಇದ್ದರೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದ್ದು, ಕೊಡಗಿನಲ್ಲೂ ಶುಚಿತ್ವ ಕಾಪಾಡಲು ಕ್ರಮ ವಹಿಸಬೇಕೆಂದರು. ಕಲಾಕ್ಷೇತ್ರದ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಅವರು ಸಲಹೆ ನೀಡಿದರು. ಕೊಡಗು ಜಿಲ್ಲೆ ಬಹಳ ಬೆಳೆಯುತ್ತಿದೆ. ಇಡೀ ಭಾರತ ದೇಶದಲ್ಲಿ ಸೌತ್ ಇಂಡಿಯಾದಲ್ಲಿ ಬಹಳಷ್ಟು ಟೂರಿಸ್ಟ್ ಬರುವಂಥ ಪ್ಲೇಸ್. ಆದ್ದರಿಂದ ಇಲ್ಲಿ ಬರುವಂಥ ಇದರಲ್ಲಿ ಏನು ನಮ್ಮ ಮಡಿಕೇರಿ ನಗರದ ಜನರಿಗೆ ಈಗ ಕೆಲಸಕ್ಕೆ ಬರಬೇಕಾದ್ರೆ ಪಾರ್ಕಿಂಗಿನ ಭಾಳ ತೊಂದರೆ ಅನುಭವಿಸಬೇಕಾಗಿದ್ದಾರೆ. ಆದ್ದರಿಂದ ಈ ಹೊಸ ಕಟ್ಟಡ ಕಟ್ಟಿ ಅಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ, ಸುಸಜ್ಜಿತವಾದ ಆಫೀಸು ಇದನ್ನು ಮಾಡುವಂಥ ನಿಜಕ್ಕೂ ಒಳ್ಳೆಯ ಕಾರ್ಯಕ್ರಮ. ಹಾಗೆ ನಮ್ಮ ಮಡಿಕೇರಿ ನಗರದಲ್ಲಿಯೂ ಇವತ್ತು ಹೊಸ ಕಟ್ಟಡವನ್ನು ಮಾಡ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಹಾಗೆ ಇವತ್ತು ನಮ್ಮ ಅಧಿಕಾರಿ ವರ್ಗದವರು ಅಷ್ಟೇ, ಇಲ್ಲಿಯ ಸ್ಥಳೀಯರಿಗೆ ಅಷ್ಟೇ ಬೇಗ ಕೆಲಸ ಮಾಡಿಕೊಡುವಂಥದ್ದು. ಮತ್ತು ಅಲ್ಲಿಂದ ನಮ್ಮ ಇಲ್ಲಿ ಏನು ಟೂರಿಸ್ಟ್ ಜಾಸ್ತಿ ಕೊಡಗು ಜಿಲ್ಲೆಗೆ ಬರ್ತಾ ಇದೆ, ಶುಚಿತ್ವವನ್ನು ಕಾಪಾಡಬೇಕು. ಮಾಜಿ ಸಚಿವ ಎಂಸಿ ನಾಣಯ್ಯ ಟೌನ್ ಹಾಲ್ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲಿದ್ರು. 1953ರಲ್ಲಿ ಭೂಮಿ ಪೂಜೆ ನಡೆದ ಮರು ವರ್ಷವೇ ಕಟ್ಟಡ ಎದ್ದು ನಿಂತಿತ್ತು ಎಂದ ಅವರು, ಈ ಮಹತ್ವದ ಕಾಮಗಾರಿಗೆ ಸಕಾಲದಲ್ಲಿ ಹಣ ತರುವಲ್ಲಿ ಶ್ರಮಿಸಿದ ಡಾಕ್ಟರ್ ಮಂತರ್ ಅವರಿಗೆ ಧನ್ಯವಾದ ಹೇಳಿದ್ರು. ರಾಜಕೀಯ ಬಿಟ್ಟು ಕೆಲಸ ಮಾಡಿದ್ರೆ ಅಭಿವೃದ್ಧಿಗೊಂದು ಅರ್ಥ ಬರುತ್ತದೆ. ಆಡಳಿತ ಪಕ್ಷ ಕೂಡ ಇದನ್ನು ಪಾಲಿಸಬೇಕು ಎಂದ ನಾಣಯ್ಯ, ನಗರಸಭೆಯಲ್ಲಿ 80% ಸಿಬ್ಬಂದಿ ಕೊರತೆ ಇದ್ದು ಶಾಸಕರು ಅಗತ್ಯ ಗಮನ ಹರಿಸಬೇಕೆಂದರು. ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 1952ರಿಂದ 1956ರವರೆಗೆ ಕೊಡಗು ಒಂದು ಪ್ರತ್ಯೇಕ ರಾಜ್ಯ ಆಗಿತ್ತು. ಆ ರಾಜ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಡಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಶ್ರೀಮಂತ CM ಪೂರ್ಣಚಂದ್ರವರು, ಕೊಡಗಿನ ಕಾನೂನು ಸಚಿವರು ಮತ್ತು ಕಾನೂನು ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವರು ಶ್ರೀಮಾನ್ ಮಲ್ಲಪ್ಪರವರು. ಇದೇ ಶ್ರೀಮಾನ್ ಮಲ್ಲಪ್ಪರವರು ಈ ಒಂದು ನಗರಸಭೆ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡ್ತಾರೆ. ಯೋಚನೆ ಮಾಡಿ, ಅವರು ನಗರಸಭೆ ಅಧ್ಯಕ್ಷರಾಗಿ ಮಾಡಿದ್ರು. ಕಡೆಗೆ ಆ ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಕಡೆಗೆ ಇದೇ ಇನ್ನೊಂದು ನಗರಸಭೆಯಲ್ಲಿರ್ತಕ್ಕಂಥ ಒಂದು ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇದಕ್ಕೆ ಭೂಮಿ ಪೂಜೆ ಮಾಡಿದ ಯಾರು ಗೊತ್ತೇನು? ಶ್ರೀಮಾನ್ ದಯಾ ಸಿಂಗ್ ಬೇಡಿಯವರು 1952ರಿಂದ 56ರವರೆಗೆ
ಚೀಫ್ ಕಮಿಷನರ್ ಆಗಿ ಇಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಶ್ರೀಮಾನ್ ದಯಾಸಿಂಗ್ ಬೇಡಿಯವರು IPS ಇಂದ ಒಂದು ಹೆಸರು ಬಂತು. ಏನಪ್ಪ IPS ಅಂತಂದ್ರೆ ಏನು, ಇವರು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾರ ಅಂತ. ನಾನು ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಇದು 50 ಮಾಡಿದಾಗ ನಾನು ಇದೇ ಕಾಲೇಜಿನಲ್ಲಿ ನಾನು ಓದ್ತಾ ಇದ್ದೆ. ನನ್ನ ಮದುವೆ ಆಗಿದ್ದೇ ಈ ಒಂದು ಸಭಾಭವನದಲ್ಲಿ 1974 ಇಸ್ವಿಯಲ್ಲಿ ನನ್ನ ಮದುವೆ. ಡಾಕ್ಟರ್ ಮಂತರ್ಗೌಡ ಈ ಹಿಂದೆ ತಮ್ಮನ್ನು ಆಹ್ವಾನಿಸಿದ ಬಗ್ಗೆ ಉಲ್ಲೇಖಿಸಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಈ ಬಗ್ಗೆ ಶಾಸಕರಿಗೆ ಸಲಹೆ ನೀಡಲು ಫೋನ್ ಮಾಡಿದರೂ ಕರೆ ಸ್ವೀಕರಿಸದಿರುವ ಬಗ್ಗೆ ಅಸಮಾಧಾನ ತೋಡಿಕೊಂಡರು. ಅಲ್ಲಿಂದೀಚೆ ಶಾಸಕರಿಗೆ ಫೋನ್ ಮಾಡೋದನ್ನೇ ಬಿಟ್ಟೆ. ಈ ಬಾರಿ ಫೋನ್ ಮಾಡಿದಾಗ ತಾವು ಹೊಸ ಕಾಮಗಾರಿಗೆ ಅಂದೇ ಹಣ ಮಂಜೂರು ಮಾಡಿಸಿದ್ದನ್ನು ಹೇಳಿದೆ. ಶಾಸಕರು ಕೂಡ ತಾವು 7 ಕೋಟಿ ನೀಡುತ್ತಿರೋದಾಗಿ ಹೇಳಿದ್ರು ಎಂದು ರಂಜನ್ ನೆನಪಿಸಿದ್ರು. ಸರ್ಕಾರದ ಅನುದಾನ ಹಂಚಿಕೆಯಾಗುವಾಗ ಪಕ್ಷಾತೀತವಾಗಿ ಆಗಬೇಕೆಂದು ರಂಜನ್ ಕಿವಿಮಾತು ಹೇಳಿದರು. ಪೂಜೆಯನ್ನು ಮಾಡಿದ್ದೇವೆ ಅಂತ ಹೇಳಿದ ವಿಚಾರವನ್ನು ಹೇಳಿದರು. ಆದರೆ ಒಂದು ಸಾರಿ ಫೋನ್ ಮಾಡಿದಾಗ 6 ತಿಂಗಳಲ್ಲಿ ಏನೋ ಒಂದು ಸಲಹೆ ಕೊಡಲಿಕ್ಕಿತ್ತು, ಫೋನ್ ಎತ್ತಲಿಲ್ಲ. ಅಲ್ಲಿಂದ ಈಚೆಗೆ ನಾನು ಫೋನ್ ಮಾಡೋದೇ ಬಿಟ್ಟೆ ಹೋಗಿ. ಯಾಕೆಂತಂದರೆ ನಮ್ಮ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರ್ಬೋದು ನಮಗೆ, ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಫೋನ್ ಮಾಡೋದು ತಪ್ಪು ಅಂತೇಳಿ ನಿಲ್ಲಿಸ್ಬಿಡ್ತೀವಿ. ಪ್ರಥಮ ಬಾರಿಗೆ ಈ ಸಾರಿ ಫೋನ್ ಮಾಡಿದಾಗ ಹೇಳಿದೆ 9.5 ಕೋಟಿಯನ್ನು ನಾವು ಕೊಟ್ಟಿದ್ದೇವೆ. ಅಷ್ಟೊತ್ತಿಗೆ ಹೇಳಿದ್ರು ನಾನು ಕೂಡ 7 ಕೋಟಿ ಕೊಡ್ತಾ ಇದ್ದೀನಿ. ಅದಕ್ಕೆ ಭಾಳ ಸಂತೋಷದ ವಿಚಾರ, ಧನ್ಯವಾದಗಳು. 7 ಕೋಟಿ ಕೊಡಲಿಲ್ಲ. ಆದರೆ ಒಂದು ವಿಚಾರ, ಎಸ್ಟಿಮೇಷನಲ್ಲಿ ನೋಡಿದರೆ ಕೇವಲ 9.5 ಕೋಟಿದು ಮಾತ್ರ ಇದೆ. ಟೆಂಡರ್ ಕರೆದಲ್ಲಿ ಕೂಡ 840 ಮಾತ್ರ ಟೆಂಡರ್ ಆಗಿದೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಆದಷ್ಟು ಬೇಗನೆ 7 ಕೋಟಿ ರೂಪಾಯಿನ ತಂದು ಸುಸಜ್ಜಿತವಾದ ಒಂದು ನಗರಸಭಾ ಬಿಲ್ಡಿಂಗ್ ಆಗಲಿ ಅಂತೇಳಿ ಹೇಳೋದರೊಂದಿಗೆ ನಾವು ಶಾಸಕರಾಗಿದ್ದಾಗಂಥ ಸಂದರ್ಭದಲ್ಲಿ ಕೂಡ ಹಲವಾರು ವಿಚಾರಗಳನ್ನು ನಾವು ಜೊತೆಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಅದು ಗಾಡಿಗಳು ವಿರುದ್ಧ ಬಂದಂಥ ಸಂದರ್ಭ ಇರ್ಬೋದು, ಅದರ ಜೊತೆಗೆ ಕಸ್ತೂರಿ ರಂಗನ್ನ ಇದು ಬಂದಾಗಲೂ ಕಾರ್ಯಕ್ರಮ ಬಂದಾಗಲಿ ವರದಿಯಲ್ಲಿ ಇರ್ಬೋದು. ಧರ್ಮಜ ಅವರು ನಮ್ಮ ಕಾರ್ಯದರ್ಶಿಯಾಗಿ, ನಾನು ಅಧ್ಯಕ್ಷರಾಗಿ ಹಲವಾರು ಕೆಲಸವನ್ನು ಡೆವಲಪ್ಮೆಂಟಲ್ಲಿ ನಾವು ಯಾವತ್ತೂ ರಾಜಕಾರಣವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ. ನಾವು ಗೆಲ್ಲುವ ತನಕ ಯಾವುದೋ ಪಾರ್ಟಿಯಿಂದ ಗೆದ್ದಿರ್ತೀವಿ, ಮತ್ತೆಲ್ಲರೂ ಕೂಡ ನಮಗೆ ಒಂದೇ. ಎಲ್ಲರೂ ಕೂಡ ನಮ್ಮ ಕಚೇರಿಗೆ ಬಂದರೆ ನಾವು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆ ರೀತಿಯಲ್ಲಿ ಪ್ರತಿನಿಧಿಗಳು ಕೆಲಸವನ್ನು ಮಾಡೋದು ಕೂಡ ಉತ್ತಮ ಅಂತ ನನ್ನ ಅಭಿಪ್ರಾಯ. ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ, ಮಾಜಿ ಶಾಸಕಿ ವೀಣಾ ಅಚ್ಚಯ್ಯ, ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ತಾಲೂಕು ಅಧ್ಯಕ್ಷ ಮಂದ್ರೀರಾ ಮೋಹನ್ ದಾಸ್, ನಗರಸಭಾ ಅಧ್ಯಕ್ಷೆ ಕಲಾವತಿ, ಉಪಾಧ್ಯಕ್ಷ ಮಹೇಶ್ ಜೈನಿ, ಮಾಜಿ ಅಧ್ಯಕ್ಷೆ ಅನಿತಾ ಪೂವಯ್ಯ, ಕೊಡವ ಅಕಾಡೆಮಿ ಅಧ್ಯಕ್ಷ ಮಹೇಶ್ ನಾಚಯ್ಯ, ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ, ಪೌರಾಯುಕ್ತ ರಮೇಶ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.